ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಆ ಗ್ರಾಮದ ಜನರ ನೆಮ್ಮದಿ ಹಾಳಾಗಿದೆ. ಗ್ರಾಮಸ್ಥರ ಬದುಕು ಸಂಪೂರ್ಣ ದುಸ್ತರವಾಗಿದೆ. ವ್ಯಾಪಾರದ ಹೆಸರಲ್ಲಿ ಇಡೀ ಗ್ರಾಮವನ್ನೇ ನರಕ ಸದೃಶವಾಗಿಸಲಾಗಿದೆ. ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ಜನ ದಿನ ದೂಡುವಂತಾಗಿದೆ. ಈ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಹಂದಿ ಫಾರಂ ಅವಾಂತರ ಎದುರಾಯಿತು ಗಂಡಾಂತರ. ಹಂದಿ ಫಾರಂ ಮಾಲೀಕನ ವಿರುದ್ಧ ತಿರುಗಿ ಬಿದ್ದ ಗ್ರಾಮಸ್ಥರು. ಮೂಗು ಮುಚ್ಚಿಕೊಂಡು ಓಡಾಡ್ತಿರುವ ಜನರು, ಏರಿಯಾ ತುಂಬೆಲ್ಲ ಹರಡಿಕೊಂಡಿರುವ ಕಸ, ಈ ನರಕಯಾತನೆಗೆ ಕಾರಣ ಆದವರನ್ನ ಪ್ರಶ್ನೆ ಮಾಡ್ತಿರುವ ಆಕ್ರೋಶಿತ ಗ್ರಾಮಸ್ಥರು. ಎಸ್, ಬೆಂಗಳೂರು ಉತ್ತರ ತಾಲೂಕಿನ ಲಿಂಗನಹಳ್ಳಿ ಗ್ರಾಮಸ್ಥರು ಈಗ ಅಕ್ಷರಶಃ ನರಕ ದರ್ಶನ ನೋಡ್ತಿದ್ದಾರೆ. ಅದಕ್ಕೆ ಪ್ರಮುಖ ಕಾರಣ ಈ ಗ್ರಾಮದಲ್ಲಿ ತಲೆ ಎತ್ತಿರುವ ಹಂದಿ ಫಾರಂ. ಲಿಂಗನಹಳ್ಳಿ ಹಂದಿ ಸಾಗಾಣಿಕೆ ಮಾಡ್ತಿರುವ ವೀರೇಗೌಡ ಎಂಬುವರು ತ್ಯಾಜ್ಯವನ್ನ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡ್ತಿಲ್ಲ. ಬದಲಿಗೆ ಇಡೀ ಗ್ರಾಮದ ಬಯಲು ಪ್ರದೇಶದಲ್ಲೇ ತಂದು ಸುರಿತಿದ್ದಾರೆ. ಇದರಿಂದಾಗಿ ಇಡೀ ಊರಿನ ತುಂಬೆಲ್ಲ ಸಹಿಸಲಾರದ ದುರ್ವಾಸನೆ ಹರಡಿದೆ. ಅಷ್ಟೇ ಅಲ್ಲ, ಗ್ರಾಮದ ಪಕ್ಕದಲ್ಲೇ ಇರುವ ಕೆರೆಗೂ ಈ ಕಲುಷಿತ ನೀರು ಸೇರ್ತಿದ್ದು ಇಡೀ ಕೆರೆಯ ನೀರು ವಿಷಪೂರಿತವಾಗ್ತಿದೆ. ಹಂದಿ ಸಾಕ್ತಾ ಇದ್ದಾರೆ. ಕೊರೋನಾ ಟೈಮಲ್ಲಿ ಬೆಂಗಳೂರು BBMP ಕಸನೆಲ್ಲ ತಗೊಂಡ್ಬಂದು ಲಾಟ್ ಕಟ್ತಾ ಇದ್ರು. ಅವತ್ತಿಂದನೂ ವಿರೋಧ ಮಾಡ್ಕೊಂಡೇ ಬಂದಿದ್ದೀವಿ ಊರವರೆಲ್ಲ ಸೇರ್ಕೊಂಡು. ಇಲ್ಲಿ 80% ಜನ ರೈತರೇ ಇದ್ದಾರೆ ಊರಲ್ಲಿ. ಒಂದು ತೋಟದಲ್ಲಿ ಪೇಪರ್, ಮಲ್ಚಿಂಗ್ ಪೇಪರ್ ಹಾಕ್ತಾರೆ, ಡ್ರಿಪ್ ವೈರ್ ಹಾಕ್ತಾರೆ. ಏನ್ ಮಾಡಿದ್ರು ನಾಯಿಗಳು ಬಿಡ್ತಾ ಇಲ್ಲ. ಎಲ್ಲ ದಿನ ಕಟ್ ಮಾಡೋದು, ನಾವು ಮತ್ತೆ ರೆಡಿ ಮಾಡೋದು ಇದಾಗ್ತಾ ಇದೆ. ಮತ್ತೆ ನಮ್ಮ ಪಕ್ಕದಲ್ಲೇ ತೋಟಗಳಿದಾವೆ. ಲೇಬರ್ಸು ತೋಟಕ್ಕೆ ಬಂದು ವಾಪಸ್ ಹೊಡೋಗ್ತಾ ಇದ್ದಾರೆ. ಸ್ಮೆಲ್ ಇದೆ, ನಮ್ ಕೈಯಲ್ಲಿ ಆಗಲ್ಲ ಮಾಡೋದಕ್ಕೆ, ನೀವು ಕೂಲಿ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ, ನಾವಂತೂ ಮಾಡಲ್ಲ ಅಂತಾರೆ. ಇನ್ನು ಹಂದಿ ಫಾರ್ಮ್ ನಲ್ಲಿ ಸತ್ತ ಹಂದಿಗಳನ್ನ ಕೂಡ ಮಾಲೀಕ ಎಲ್ಲೆಂದರಲ್ಲಿ ಎಸೆದಿದ್ದಾನೆ. ಇವುಗಳನ್ನ ತಿನ್ನಲು ನಾಯಿಗಳ ಹಿಂಡೆ ಗ್ರಾಮಕ್ಕೆ ಲಗ್ಗೆ ಇಟ್ಟಿದೆ. ಪರಿಣಾಮ ರಸ್ತೆಯಲ್ಲಿ ಓಡಾಡುವ ಸಣ್ಣ ಸಣ್ಣ ಮಕ್ಕಳು ಹಾಗೂ ಸಾಕು ಪ್ರಾಣಿಗಳ ಮೇಲೆ ಈ ನಾಯಿಗಳು ದಾಳಿ ನಡೆಸುತ್ತಿದ್ದು ಪೋಷಕರು ಪ್ರತಿದಿನ ಭಯದಲ್ಲೇ ಬದುಕುವಂತಾಗಿದೆ. ಇತ್ತ ಮನೆ ಒಳಗೆ ನೊಣಗಳ ಕಾಟ ಎಷ್ಟಿದೆ ಅಂದ್ರೆ ನೆಮ್ಮದಿಯಾಗಿ ಕುಳಿತು ಊಟ ಮಾಡಲು ಸಾಧ್ಯವಾಗ್ತಿಲ್ಲ ಎಂದು ಆಕ್ರೋಶ ಹೊರಹಾಕ್ತಿದ್ದಾರೆ. ಜೀವನ ಮಾಡಕ್ ಆಗ್ತಾ ಇಲ್ಲ ನಾವಿಲ್ಲಿ. ಮತ್ತೆ ಅಕ್ಕಪಕ್ಕದಲ್ಲೇ ಊರಿರೋದು, ಊರಿಂದ ಏನ್ ದೂರ ಇಲ್ಲ, ಅಕ್ಕಪಕ್ಕದಲ್ಲೇ ಐತೆ. ಮನೆಗಳು ವಾಸನೆ ಬರ್ತೈತೆ, ಊಟ ಮಾಡಕ್ಕಾಗಲ್ಲ. ಟೈಮ್ಗೆ ನೊಣ ಬಂದು ಕೂತ್ಕೊಂತೈತೆ. ತೊಟ್ಟಿ ತರ ಮಾಡಿ ಇವಾಗ ನೋಡಿ, ಇವಾಗ ಅಲ್ಲಿ ಎಲ್ಲ ತುಂಬಿರೋದೆಲ್ಲ ಬಂದು ಕೆರೆಗೆ ಫುಲ್ಲು ಲೋಡ್ ಆಗಿದ್ದಾದ್ಮೇಲೆ ಕೆರೆಗೆ ಡಂಪ್ ಆಗ್ತಿತ್ತದು. ಕೆರೆಯಲ್ಲಿ ದನ ಕರುಗಳು ನೀರು ಕುಡಿಯಕ್ ಬರ್ತವೆ, ಅವು ಸಾಯ್ತವೆ. ಜನಕ್ಕೂ ಪೊಲ್ಯೂಷನ್. ಇವಾಗ ನೀರು ಹಿಂಗ್ ಹೋಗ್ತಾ ಇದೆ. ಇವಾಗ ಚಿಕ್ಕಬಳ್ಳಾಪುರಲ್ಲೆಲ್ಲಾನು ನಮ್ಗೆ ವೇಸ್ಟ್ ನೀರು ಕೊಟ್ಟಿದ್ದೀರಾ ಅಂತ ಹೇಳ್ತಾರೆ. ಇದು ನಮ್ ಕಣ್ ಮುಂದೆನೆ ವೇಸ್ಟ್ ನೀರು ಇಲ್ಲವತ್ತ ನಮ್ದು ಇದು ಕಷ್ಟ ಯಾರು ಕೇಳ್ತಾರೆ? ಲಿಂಗನಹಳ್ಳಿಯಲ್ಲಿ ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗ್ತಿದ್ರು ಶಿವಕೋಟೆ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ಅಧಿಕಾರಿಗಳ ಈ ನಿಗೂಢ ಮೌನ ಮತ್ತು ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದು ಇಲಾಖೆ ತಕ್ಷಣ ಫಾರಂ ಬಂದ್ ಮಾಡಿಸದಿದ್ದರೆ ಉಗ್ರ ಪ್ರತಿಭಟನೆಯ ಎಚ್ಚರಿಕೆ ನೀಡಿದ್ದಾರೆ. ಮೂರ್ತಿ ಬೀರಣ್ಣಪಾಳ್ಯ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.